ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಇದನ್ನು ನಾವು ಉಪೇಕ್ಷಿಸಿದಲ್ಲಿ ನಿನ್ನ ಘೋರ ಅಪರಾಧದಲ್ಲಿ ನಾವು ಭಾಗಿಗಳಾಗುತ್ತೇವೆ. ಮಹಾರಾಜ, ದೇವರಿಗೆ ಮಾನವ ಬಲಿ ಕೊಟ್ಟಿರುವುದನ್ನು ನಾವು ಇಲ್ಲಿಯವರೆಗೆ ಕೇಳಿಲ್ಲ. ಹೀಗಿರುವಾಗ ಭಗವಾನ್ ಶಂಕರನಿಗೆ ಜಿಗುಪ್ಸೆ ಉಂಟು ಮಾಡುವಂಥ ನರಬಲಿ ಕೊಡುವ ಆಲೋಚನೆಯಾದರೂ ನಿನ್ನಲ್ಲಿ ಹೇಗೆ ಬಂತು? ಜರಾಸಂಧ, ನಿನ್ನ ಸಹಕ್ಷತ್ರಿಯರನ್ನು ಬಲಿ ಕೊಡುವ ಪ್ರಾಣಿಗಳ ಮಟ್ಟಕ್ಕೆ ಇಳಿಸಿದ್ದೀಯೇ. ಪ್ರತಿಯೊಬ್ಬನು ತನ್ನ ಕರ್ಮಫಲವನ್ನು ಅನುಭವಿಸುವನು. ನಮ್ಮ ಬಂಧು ಬಾಂಧವರನ್ನು ರಕ್ಷಿಸಲು ಹಾಗೂ ನಮ್ಮ ಕೀರ್ತಿ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ಕ್ಷತ್ರಿಯನಾದವನು ರಣರಂಗದಲ್ಲಿ ಮರಣ ಹೊಂದಲು ಬಯಸುತ್ತಾನೆ. ವೀರ ಸ್ವರ್ಗಕ್ಕೆ ಹೋಗಬಹುದೆಂದು ಅಂಥ ಕ್ಷತ್ರಿಯನಿಗೆ ಯುದ್ಧ ಒಂದು ಯಾಗವಿದ್ದಂತೆ. ಯುದ್ಧ ಮಾಡುತ್ತಾ ಮರಣ ಹೊಂದುವ ಕ್ಷತ್ರಿಯನು ಇಂದ್ರನ ಆಸ್ಥಾನದಲ್ಲಿ ಸ್ಥಾನ ಪಡೆಯುತ್ತಾನೆ. ನಿನ್ನನ್ನು ಯಾರೂ ಸೋಲಿಸಿಲ್ಲ, ಆದ್ದರಿಂದ ನಿನಗೆ ಸಾಟಿಯಾದವರು ಯಾರೂ ಇಲ್ಲವೆಂಬ ಭ್ರಮೆಯಲ್ಲಿದ್ದೀಯೆ. ಅಂದರೆ ಇದುವರೆಗೆ ನೀನು ನಿನಗಿಂತ ದುರ್ಬಲರಾದವರನ್ನು ಮಾತ್ರ ರಣರಂಗದಲ್ಲಿ ಸಂಧಿಸಿದ್ದೀಯೆ ಎಂದು ಅರ್ಥ. ನಿನಗೆ ಬುದ್ಧಿ ಕಲಿಸಲು ನಾವು ಇಲ್ಲಿಗೆ ಬಂದಿದ್ದೇವೆ. ಆದರೆ ಈಗಲೂ ನಾನು ನಿನಗೊಂದು ಬುದ್ಧಿ ಮಾತು ಹೇಳಬಯಸುತ್ತೇನೆ. ಬಲದಲ್ಲಿ ಸಮಾನರಾದವರನ್ನು ಮೂರ್ಖತನದಿಂದ ಆಲಕ್ಷಿಸಬೇಡ. ನಿನ್ನ ಅಹಂಕಾರ ನಿನಗೆ ವಿನಾಶಕಾರಿಯಾಗಲು ಬಿಡಬೇಡ. ನಿನ್ನ ಅಹಂಕಾರದಿಂದಾಗಿ ನಿನ್ನ ಬಂಧು ಬಾಂಧವರು ನಾಶವಾಗಲು ಬಿಡಬೇಡ. ನೀನು ಸೆರೆಮನೆಯಲ್ಲಿಟ್ಟಿರುವ ದೊರೆಗಳನ್ನು ಬಂಧಮುಕ್ತರನ್ನಾಗಿಸಲು ಇಲ್ಲಿಗೆ ಬಂದಿರುವ ನಾವು ಬ್ರಾಹ್ಮಣರಲ್ಲ. ನನ್ನ ಸಂಗಡ ಇರುವ ಇವರಿಬ್ಬರು ಸಾಟಿಯಿಲ್ಲದ ಅಪ್ರತಿಮ ಶೌರ್ಯ ಪರಾಕ್ರಮಿಗಳಾದ ಭೀಮ, ಅರ್ಜುನರು. ನಾನು ನಿನ್ನ ಶತ್ರು ಕೃಷ್ಣ. ನಿನ್ನ ಮುಂದೆ ಎರಡು ದಾರಿಗಳಿವೆ. ನಮ್ಮೊಡನೆ ಯುದ್ಧ ಮಾಡಿ ಮರಣ ಹೊಂದುವುದು ಅಥವಾ ಸೆರೆಮನೆಯಲ್ಲಿಟ್ಟಿರುವ ದೊರೆಗಳನ್ನು ಬಂಧಮುಕ್ತರನ್ನಾಗಿಸಿ ಬದುಕುಳಿಯುವುದು. ಜರಾಸಂಧ ವೀರನಾಯಕನಂತೆ ಉತ್ತರಿಸಿದ. ಕೃಷ್ಣ, ನಾನು ಪರಾಜಯಗೊಳಿಸದೆ ಯಾವ ದೊರೆಯನ್ನು ಬಂಧನದಲ್ಲಿಟ್ಟಿಲ್ಲ. ಮೊದಲು ಸೋಲಿಸಿ ನಂತರ ಬಂಧಿಸಿದ್ದೇನೆ. ಧೀರರಾದ ದೊರೆಗಳನ್ನು ಬಹಿರಂಗವಾಗಿ ಜಯಿಸಿ ನಂತರ ಅವರನ್ನು ತಮ್ಮ ಗುಲಾಮರನ್ನಾಗಿಸಿಕೊಳ್ಳುವುದು ಕ್ಷತ್ರಿಯನ ನಡೆಯೇ ಆಗಿದೆ. ನಾನು ನನ್ನ ಜೀವಕ್ಕಾಗಿ ಜೀವ ಭಯದಿಂದ ಅವರನ್ನು ಬಂಧಮುಕ್ತರನ್ನಾಗಿಸುವುದೇ. ಕೃಷ್ಣ, ಯುದ್ಧಕ್ಕೆ ನಾನು ಸಿದ್ಧನಿದ್ದೇನೆ. ನನ್ನ ಸೈನ್ಯ ಸಮೇತ ಅಥವಾ ಸೈನ್ಯದ ನೆರವಿಲ್ಲದೆ ನನ್ನ ಮೇಲೆ ಮುಗಿಬೀಳುವುದು ನೀವು ಮೂವರ ಇಚ್ಛೆಯಾಗಿದ್ದಲ್ಲಿ ನಾನು ಸಿದ್ಧನಾಗಿದ್ದೇನೆ. ಅಥವಾ ನಿಮ್ಮಲ್ಲಿ ಇಬ್ಬರು ಅಥವಾ ಯಾರಾದರೂ ಒಬ್ಬರು ಯುದ್ಧಕ್ಕೆ ಬರುವುದಾದಲ್ಲಿ ಅದಕ್ಕೂ ಸಿದ್ಧನಿದ್ದೇನೆ. ಅನಂತರ ಜರಾಸಂಧ ತನ್ನ ಪುತ್ರ ಸಹದೇವನಿಗೆ ಕಿರೀಟಧಾರಣೆ ಮಾಡುವಂತೆ ಸಚಿವರಿಗೆ ಆಜ್ಞಾಪಿಸಿದ. ತನ್ನಿಬ್ಬರು ಪರಾಕ್ರಮಿ ದಂಡನಾಯಕರಾದ ಕೌಶಿಕ ಮತ್ತು ಚಿತ್ರಸೇನರನ್ನು ಜ್ಞಾಪಿಸಿಕೊಂಡ. ಈ ಇಬ್ಬರು ದಂಡನಾಯಕರು ಹಂಸ ಮತ್ತು ಡಿಂಬಕರೆಂದೇ ಜಗತ್ತಿಗೆ ಪರಿಚಿತರು. ವೈಶಂಪಾಯನರು ಹೇಳಿದರು, ಜನಮೇಜಯ ಮಹಾರಾಜನೇ ಕೇಳು. ಜರಾಸಂಧನನ್ನು ಭೀಮನೇ ಕೊಲ್ಲಬೇಕೆಂಬುದು ಕೃಷ್ಣನ ಇಚ್ಛೆಯಾಗಿತ್ತು. ಇಲ್ಲವಾದಲ್ಲಿ ಸ್ವತಃ ಕೃಷ್ಣನೇ ಜರಾಸಂಧನಿಗೆ ಅಂತ್ಯ ಕಾಣಿಸಬಹುದಿತ್ತು. ಕೃಷ್ಣ ಹೇಳಿದ, ಯುದ್ಧಕ್ಕೆ ನಮ್ಮಿಬ್ಬರಲ್ಲಿ ಒಬ್ಬರನ್ನು ಆರಿಸಿಕೊ. ಯಾರು ನಿನ್ನ ಆಯ್ಕೆ? ಸಿಂಹ ಆನೆಯೊಂದಿಗೆ ಯುದ್ಧ ಮಾಡಲು ಇಚ್ಛಿಸುತ್ತದೆಯೇ ಹೊರತು ಚಿರತೆಯೊಂದಿಗಲ್ಲ. ಕೃಷ್ಣ ಅರ್ಜುನರು ಅದಮ್ಯರು, ಅಜೇಯರು. ಆದರೆ ಜರಾಸಂಧನಿಗೆ ಅವರು ತನಗೆ ಸರಿಸಾಟಿ ಎನ್ನಿಸಲಿಲ್ಲ. ಹೀಗಾಗಿ ಅವನು ಯುದ್ಧಕ್ಕೆ ಭೀಮನನ್ನೇ ಕರೆದ. ದೊರೆ ಭೀಮನೊಂದಿಗೆ ಯುದ್ಧ ಮಾಡಲಿದ್ದಾನೆ ಎಂಬ ಸುದ್ದಿ ತಿಳಿದದ್ದೇ ಪುರೋಹಿತನೊಬ್ಬ ನೋವು ಶಮನವಾಗುವಂಥ ನವಯೌವನ ಉಂಟು ಮಾಡುವಂಥ ಔಷಧಿಗಳನ್ನು ದೊರೆಗೆ ನೀಡಿದ. ಉಳಿದ ಪುರೋಹಿತರು ದೊರೆಗೆ ವಿಜಯವಾಗಲಿ ಎಂದು ಪ್ರಾರ್ಥಿಸಿ ವಿಶೇಷ ಪೂಜಾದಿ ಧಾರ್ಮಿಕ ವ್ರತಗಳನ್ನು ಆಚರಿಸಿದರು. ಜರಾಸಂಧ
ಕಿರೀಟ ತೆಗೆದು ಮುಡಿಕಟ್ಟಿಕೊಂಡ. ತನ್ನ ದಂಡೆಗಳನ್ನು ಭಗ್ನಗೊಳಿಸುವ ಸಮುದ್ರದಂತೆ ದೊಂದು ಯುದ್ಧಕ್ಕೆ ಸಿದ್ಧನಾಗಿ ನಿಂತ ಅವನು ಹೇಳಿದ, ಭೀಮ, ನಾನು ನಿನ್ನ ಹೊರತು ಬೇರಾರ ಜೊತೆಯೂ ಯುದ್ಧ ಮಾಡಲು ಬಯಸುವುದಿಲ್ಲ. ಏಕೆಂದರೆ ಪ್ರಬಲನಾದ ಶತ್ರುವಿನ ಕೈಗಳಲ್ಲಿ ಪರಾಭವಗೊಳ್ಳುವುದು ಅತ್ಯಾನಂದಕರವಾದುದು, ಕೀರ್ತಿದಾಯಕವಾದುದು. ಇಷ್ಟು ನುಡಿದವನೇ ಭೀಮನತ್ತ ಧಾವಿಸಿದ. ಕೃಷ್ಣನ ಶುಭಾಕಾಂಕ್ಷೆ ಮತ್ತು ಆಶೀರ್ವಾದಗಳನ್ನು ಪಡೆದ ಭೀಮ ಮುನ್ನುಗ್ಗಿ ಧಾವಿಸಿ ಬರುತ್ತಿದ್ದ ಜರಾಸಂಧನನ್ನು ತಡೆದ. ಅವರಿಗೆ ತೋಳುಗಳೇ ಆಯುಧಗಳಾಗಿದ್ದವು. ಪರಸ್ಪರ ತೋಳುಗಳಿಂದ ಬಂಧಿಸಿದರು, ಕಾಲುಗಳನ್ನು ತಿರುಚಿದರು. ಇಬ್ಬರು ಹಿಂದೆ ಸರಿದು ದೂರದಿಂದ ದುರುಗುಟ್ಟಿ ನೋಡಿದರು. ಮತ್ತೆ ಕಾಳಗ ಪ್ರಾರಂಭ ಮಾಡಿದರು. ಪರಸ್ಪರ ಕುತ್ತಿಗೆ ಹಿಡಿದು ತಳ್ಳಾಡಿದರು. ಕುತ್ತಿಗೆ ಪಟ್ಟಿನಿಂದಾಗಿ ಇಬ್ಬರ ಹೃದಯಗಳು ಕಂಪಿಸಿದವು. ಅದಮ್ಯರಾದ ಇಬ್ಬರು ಕುಸ್ತಿಪಟುಗಳು ಕಾಲುಗಳನ್ನು ಹಿಡಿದು ಹಿಂಡಿದರು. ಒಬ್ಬರ ಮೇಲೊಬ್ಬರು ಮುಷ್ಟಿ ಪ್ರಹಾರ ಮಾಡಿದರು. ಇಬ್ಬರು ಎದುರಾಳಿಯ ಹಣೆ, ಎದೆ, ಮುಖ, ಭುಜ, ತಲೆ, ಪಕ್ಕೆ, ಹೊಟ್ಟೆಗಳ ಮೇಲೆ ಮುಷ್ಟಿಯಿಂದ ಘಾತಿಸಿದರು. ಪರಸ್ಪರ ಡಿಕ್ಕಿ ಹೊಡೆದು ಹಣಾಹಣಿ ಹೋರಾಡಿದರು. ಹಣೆಗಳ ಸಂಘಟನೆಯಿಂದಾಗಿ ಕಿಡಿಗಳು ಹೊಮ್ಮಿದವು. ಮಹಾ ಕೋಪದಿಂದ ಹೊಡೆದಾಗ ಹೊಗೆ ಎದ್ದಂತಾಗುತ್ತಿತ್ತು. ಕುಸ್ತಿಯಲ್ಲಿ ಪ್ರವೀಣರಾದ ಇಬ್ಬರು ಒಬ್ಬರನ್ನೊಬ್ಬರು ಬಲವಾಗಿ ಹಿಡಿತಕ್ಕೆ ತೆಗೆದುಕೊಂಡು ನೆಲಕ್ಕೆ ಅಪ್ಪಳಿಸಿದರು. ಮುರಿದು ಪುಡಿ ಮಾಡುವಂತೆ ಇಬ್ಬರು ಎದುರಾಳಿಯ ದೇಹವನ್ನು ಬಾಗಿಸಿ ಬಗ್ಗು ಬಡಿದರು. ರಕ್ತ ಹೆಪ್ಪುಗಟ್ಟಿಸುವಂಥ ಘನಘೋರ ದ್ವಂದ್ವ ಕಾಳಗವನ್ನು ನೋಡಲು ದೊಡ್ಡ ಜನಸಂದಣಿಯೇ ನೆರೆದಿತ್ತು. ಪರಾಕ್ರಮ, ಮಹಾಕೋಪಗಳು ಅವರ ಮೈದುಂಬಿ ಉಕ್ಕಿ ಬಂದವು. ಅವರ ಹೊಡೆತಗಳಿಗೆ ನಿಂತ ನೆಲವೇ ನಡುಗಿದಂತೆ ನೋಡುಗರಿಗೆ ಭಾಸವಾಯಿತು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.